ಕರ್ನಾಟಕ ರಾಜ್ಯ ಮೊಗೇರ ಸಂಘವನ್ನು ಪ್ರತಿನಿಧಿಸಿ ಮಾತಾಡ್ತಾ ಇದ್ದೇನೆ. ಹಿಂದೂ ವರ್ಗಗಳ ಜಾತಿಯ ಪಟ್ಟಿಯಲ್ಲಿ 6AE ಅದರಲ್ಲಿ MOGER ಮೊಗೇರ್ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ, ಕಾರವಾರ, ಸಿರ್ಸಿ, ಹೊನ್ನಾವರ ಇಲ್ಲಿರ್ತಕ್ಕಂತಹ ಮೀನುಗಾರ ಮೊಗೇರರು ಇವರನ್ನು ಹಿಂದೂ ವರ್ಗಗಳ ಜಾತಿಯ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವರು 1950ರಿಂದಲೂ ಅವರು ಹಿಂದೂ ವರ್ಗಗಳ ಪಟ್ಟಿಯಲ್ಲಿ ಬರ್ತಾರೆ. ಇಲ್ಲಿ ಒಂದು ಹುನ್ನಾರಾಗಿದೆ, ಅದು ನಾನು ಹೇಳಲೇಬೇಕು. ಯಾಕಂತ ಹೇಳಿದರೆ ಇದು ಹೇಳದಿದ್ದರೆ ಅರ್ಥ ಆಗ್ತಾಯಿಲ್ಲ ನಮಗೆ. 1950ರಲ್ಲಿ ಜಾತಿ ಗಣತಿ ಆದಾಗ ಪ್ರವರ್ಗ ಒಂದು ಬಾಂಬೆ ಪ್ರಾಂತ್ಯದಲ್ಲಿ ಇರತಕ್ಕಂತಹ ಮೀನುಗಾರ ಮೊಗೇರರು ಅವರು ಹಿಂದೂ ವರ್ಗಗಳ ಪಟ್ಟಿಯಲ್ಲಿ ಬರ್ತಾರೆ, MOGER. ಅದೇ ರೀತಿ ಮದ್ರಾಸ್ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಇದು ನಮ್ಮ ಮೊಲ ಬೇಟೆಯಾದ ಹಿನ್ನೆಲೆಯಲ್ಲಿ ಅಂತ ನಮ್ಮ ಮೊಗೇರರು ಅವರು ಪರಿಶಿಷ್ಟ ಜಾತಿಯಲ್ಲಿ ಬರ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಕ್ಷೇತ್ರೀಯ ನಿರ್ಬಂಧವನ್ನು ಹಾಕಿದ್ರು. ಯಾವ ಕಾಲಕ್ಕಾದರೂ ಮೀನುಗಾರರ ಮೊಗೇರರು SC ಮೊಗೇರರ ಹೆಸರಿನಲ್ಲಿ ಸವಲತ್ತನ್ನು ಪಡೆಯುವ ಒಂದು ಅವಕಾಶ ಬರ್ತದೆ ಅಂತ ಹೇಳಿ ಕ್ಷೇತ್ರ ನಿರ್ಬಂಧವನ್ನು ಹಾಕಿದ್ರು. ಈ ಹಾಕಿದ್ದರಿಂದ 1950ರಿಂದ 76ರವರೆಗೆ ಇವರಿಗೆ SC ಸರ್ಟಿಫಿಕೇಟ್ ಮಾಡಲಿಕ್ಕೆ ಆಗಲಿಲ್ಲ. ಅವರಿಗೆ 76ರಲ್ಲಿ ಕ್ಷೇತ್ರ ನಿರ್ಬಂಧವನ್ನು ತೆಗೆದ ತಕ್ಷಣ ಇವರು ಶಾಲೆಗಳಿಗೆ ಹೋಗಿ ಅಲ್ಲಿ ಕಾಸ್ಟ್ ಸರ್ಟಿಫಿಕೇಟನ್ನು ಮಾಡಿ ಮತ್ತೆ ಅವರು SC ಆಗಿ ಕನ್ವರ್ಟ್ ಆಗ್ತಾರೆ. ಅವರು ಎಷ್ಟು 10,000ಕ್ಕಿಂತ ಮೇಲ್ಪಟ್ಟು ಮೀನುಗಾರರ ಮೊಗೇರರು SC ಸರ್ಟಿಫಿಕೇಟನ್ನು ಪಡೆದು ಅವರು ಸವಲತ್ತನ್ನು ಬಾಚಿಕೊಂಡಿದ್ದಾರೆ. ಆನಂತರ ನಮ್ಮ SC ಸಂಘಟನೆಗಳು ಹೋರಾಟ ಮಾಡಿದ ಫಲವಾಗಿ 2010ರಿಂದ ಇವಾಗ ಸಿಗ್ತಾ ಇಲ್ಲ, ಅವರಿಗೆ ಯಾವುದೇ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಸರ್ಕಾರದ ಆದೇಶ ಪ್ರಕಾರವಾಗಿ ಆಗಿದೆ. ಸಚಿವರಾದ ಕಾಗೋಡು ತಿಮ್ಮಪ್ಪರವರ ಒಂದು ಆದೇಶದಿಂದ ಮಾನವ ಶಾಸ್ತ್ರ ವಿಭಾಗದಿಂದ ಮೈಸೂರಿನಿಂದ ಅದರಲ್ಲಿ ಅಧ್ಯಯನ ಆಗಿದೆ, ಇದು ನಿಂತಿದೆ. ಈಗ ಪ್ರಶ್ನೆ ಇರುವಂಥದ್ದು ಏನಂತ ಹೇಳಿದರೆ, ಮೊನ್ನೆ ಉಪಜಾತಿಯ ಸಮೀಕ್ಷೆ ಆಗುವಾಗ 17,443 ಮಂದಿ ಮೀನುಗಾರ ಮೊಗೇರರು ನಾವು SCಗಳಂತ ಹೇಳಿ ಅವರು ನೋಂದಣಿ ಮಾಡಿಕೊಂಡಿದ್ದಾರೆ. ಇದು ಅಪಾಯಕಾರಿ. ಈಗಾಗಲೇ 10,000ಕ್ಕಿಂತ ಮೇಲ್ಪಟ್ಟವರು ನಮ್ಮ ಸರ್ಟಿಫಿಕೇಟ್ ತೆಗೆದು ಈಗ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿದ್ದಾರೆ. ಈಗ ಮತ್ತೆ ಅವರು 17,443 ಬಂದರೆ ನಮ್ಮ 101 SC ಜಾತಿ ಕೂಡ ಅದು ಪರಿಣಾಮ ಬೀಳುತ್ತೆ. ಕೇವಲ ಒಂದು ಮೊಗೇರ್ ಜಾತಿಗೆ ಮಾತ್ರ ಪರಿಣಾಮ ಬೀಳಲ್ಲ, 101 SC ಜಾತಿಗಳ ಅನ್ನದ ತಟ್ಟೆಯಿಂದ ತೆಗೆದುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದನ್ನು ಜಿಲ್ಲಾಧಿಕಾರಿಯವರು, ಅವನ ಅಧ್ಯಕ್ಷರು ಇದು ಗಂಭೀರ ಪರಿಗಣಿಸಬೇಕು. ಮತ್ತೆ ಇದರ ಬಗ್ಗೆ ನಾವು ಮನವಿ ಕೂಡ ಕೊಟ್ಟಿದ್ದೇವೆ, ಸಾಕಷ್ಟು ಮನವಿ ಕೊಟ್ಟಿದ್ದೇವೆ, ಮೊನ್ನೆ ಕೂಡ ಕೊಟ್ಟಿದ್ದೇವೆ, ಬೆಂಗಳೂರಲ್ಲಿ ಹೋಗಿ ಮನವಿ ಕೊಟ್ಟಿದ್ದೇವೆ. ಇದು ಆಯೋಗಕ್ಕೆ ದೊಡ್ಡ ಸವಾಲು ಕೂಡ. ಯಾಕಂತ ಹೇಳಿದ್ರೆ ಇವರು ಪ್ರವರ್ಗ 1ರಲ್ಲಿರ್ತಕ್ಕಂತಹ ಮೀನುಗಾರ ಮೊಗೇರರು ಅವರನ್ನ ಕೈ ಬಿಟ್ಟಿದ್ದೇ ಒಂದು ದೊಡ್ಡ ತಪ್ಪದು. ಅದನ್ನು ಕೈ ಬಿಡ್ಲಿಕ್ಕೆ ಯಾವ ಕಾರಣ ಆಗಿದೆ? ಮತ್ತೆ ನೋಡಿ, ಇಲ್ಲಿ ಕೈ ಬಿಟ್ಟ ನಂತರ ಮೊನ್ನೆ ಸಮೀಕ್ಷೆ ಆಗುವಾಗ ನಾವು SC ಅಂತ ಹೇಳಿ 17,000 ಜನರು ಬಂದರು ಒಳಗೆ, ಅವರನ್ನು ಎಲ್ಲಿ ಕಾರವಾರ ಜಿಲ್ಲೆಯಿಂದ. ಹಾಗಾಗಿ ಇದು ದೊಡ್ಡ ಸವಾಲು. ಅದನ್ನು ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು.